ಸ್ನೇಹಿತರೆ, ನಾವು ಇವತ್ತಿನ ಈ ವಿಡಿಯೋದಲ್ಲಿ ಯೂನಿವರ್ಸ್ ಎನರ್ಜಿಯನ್ನ ಯೂಸ್ ಮಾಡಿಕೊಂಡು ನಮ್ಮ ಲೈಫ್ ನಲ್ಲಿ ಇರುವಂತಹ ಸ್ಟ್ರಗಲ್ಸ್ ನ ಪ್ರಾಬ್ಲಮ್ಸ್ ನ ಹೇಗೆ ಓವರ್ಕಮ್ ಮಾಡಬೇಕು ಅಂತ ಸ್ಟೆಪ್ ಬೈ ಸ್ಟೆಪ್ ನೋಡೋಣ. ಸ್ನೇಹಿತರೆ, ನೀವು ನಿಮ್ಮ ಜೀವನದಲ್ಲಿ ತುಂಬಾ ಸ್ಟ್ರಗಲ್ ನ ನೋಡ್ತಿದ್ದೀರಾ. ನಿಮಗೆ ಫೀಲ್ ಆಗ್ತಿದ್ಯಾ ನೀವು ಹೆಜ್ಜೆ ಹೆಜ್ಜೆಗೂ ಪ್ರಾಬ್ಲಮ್ ನ ಫೇಸ್ ಮಾಡ್ತಿದ್ದೀರಾ? ಇದರಿಂದ ಹೇಗೆ ಆಚೆ ಬರಬೇಕು ಅಂತ ನಿಮ್ಗೇನೋ ಗೊತ್ತಾಗ್ತಿಲ್ವಾ? ಹಾಗಿದ್ರೆ ಡೋಂಟ್ ವರಿ ಗೈಸ್, ಈ ಯೂನಿವರ್ಸ್ ಅನ್ನೋದು ಪ್ರತಿಯೊಬ್ಬರಿಗೂ ಹೆಲ್ಪ್ ಮಾಡೋದಕ್ಕೆ ಸಿದ್ಧವಾಗಿನೇ ಇರುತ್ತೆ. ಪ್ರತಿಯೊಬ್ಬರ ಕಾಳಜಿ ಅನ್ನೋದು ಈ ಯೂನಿವರ್ಸ್ಗೆ ಇದ್ದೇ ಇರುತ್ತೆ. ನೀವು ಈ ಯೂನಿವರ್ಸ್ ನ ನಂಬಿದ್ರು ನಂಬದೇ ಇದ್ರು ಯೂನಿವರ್ಸ್ ಮಾತ್ರ ನಿಮಗೆ ಸಹಾಯ ಮಾಡೇ ಮಾಡುತ್ತೆ. ಬಟ್ ಅದಾಗದೇ ಆಗ್ಲಿ ಅಂತ ಸುಮ್ನೆ ಕೂತ್ಕೊಂಡ್ರೆ ಸ್ವಲ್ಪ ಟೈಮ್ ಜಾಸ್ತಿ ಹಿಡಿಬಹುದೇನೋ. ಇವಾಗ ನೀವೇ ಒಂದು ಹೆಜ್ಜೆಯನ್ನ ಮುಂದಕ್ಕೆ ಇಟ್ಟು ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಟೆಕ್ನಿಕ್ಸ್ ನ ನೀವು ಅಳವಡಿಸಿಕೊಂಡ್ರೆ ನಿಮ್ಮ ಜೀವನದಲ್ಲಿ ನೀವು ಖಂಡಿತ ಯಾವುದೇ ಪ್ರಾಬ್ಲಮ್ ಇದ್ರೂ ಅದರಿಂದ ಆಚೆ ಬಂದು ನೀವು ಒಂದು ಒಳ್ಳೆಯ ಲೈಫ್ ನ ಡಿಸೈನ್ ಮಾಡ್ಕೊಂತೀರಾ ಅಂತ ನನಗೆ ಗ್ಯಾರಂಟಿ ಇದೆ. ಸೊ ಅದಕ್ಕೋಸ್ಕರನೇ ಈ ಸ್ಪೆಷಲ್ ವಿಡಿಯೋ ಮಾಡ್ತಿದ್ದೀನಿ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ವೈಯಕ್ತಿಕವಾಗಿ ನನಗೇನು ನನ್ನ ಲೈಫ್ ಅಲ್ಲಿ ತುಂಬಾ ಸ್ಟ್ರಗಲ್ಸ್ ನ ನೋಡ್ತಿದ್ಯಾ, ಆ ಟೈಮಲ್ಲಿ ನಾನು ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಸೀಕ್ರೆಟ್ ಟೆಕ್ನಿಕ್ಸ್ ನ ನಾನು ಅಳವಡಿಸಿಕೊಂಡು ಅದರಿಂದ ಆಚೆ ಬಂದು ರಿಸಲ್ಟ್ಸ್ ಬಂದ್ಮೇಲೆ ನಿಮಗೆ ಈ ವಿಡಿಯೋದಲ್ಲಿ ಆ ಪಾಯಿಂಟ್ಸ್ ನ ಹೇಳ್ಬೇಕು ಅಂತ ಅನ್ಕೊಂಡಿದ್ದೀನಿ. ಸೊ ವಿಡಿಯೋ ಅಂತೂ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಕೆಲವೊಂದಿಷ್ಟು ವೆರಿ ಇಂಪಾರ್ಟೆಂಟ್ ಹಾಗೂ ಸೀಕ್ರೆಟ್ ಟೆಕ್ನಿಕ್ಸ್ ನ ನಾನು ಈ ವಿಡಿಯೋದಲ್ಲಿ ಹೇಳ್ತಿದ್ದೀನಿ. ಸೊ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ಹಾಗೂ ಪ್ರತಿಯೊಂದು ಪಾಯಿಂಟ್ ನ ನೀವು ನೋಟ್ಸ್ ಮಾಡಿ ಇಟ್ಕೊಂಡು ನಿಮ್ಮ ಲೈಫ್ ಅಲ್ಲಿ ಅಳವಡಿಸಿಕೊಂಡ್ರೆ ಖಂಡಿತ ನಿಮ್ಮ ಜೀವನದಲ್ಲಿ ಅದೆಂತಹ ಪ್ರಾಬ್ಲಮ್ ಇದ್ರೂ ಕೂಡ ಅದರಿಂದ ನೀವು ನಿಧಾನಕ್ಕೆ ಆಚೆ ಬರ್ತೀರಾ, ಒಂದು ಒಳ್ಳೆ ಲೈಫ್ ನ ಡಿಸೈನ್ ಮಾಡ್ಕೊಂತೀರಾ ಅಂತ ನನಗೆ ನಂಬಿಕೆ ಇದೆ. ಸ್ಟೆಪ್ ನಂಬರ್ 1, ಅಂಡರ್ಸ್ಟ್ಯಾಂಡ್ ಯೂನಿವರ್ಸಲ್ ಎನರ್ಜಿ. ಸ್ನೇಹಿತರೆ, ನೀವು ಈ ಯೂನಿವರ್ಸ್ ಎನರ್ಜಿಯನ್ನ ಫಸ್ಟ್ ಅರ್ಥ ಮಾಡ್ಕೋಬೇಕು. ಈ ಯೂನಿವರ್ಸ್ ಅಲ್ಲಿ ಪ್ರತಿಯೊಂದು ಕೂಡ ಎನರ್ಜಿಯಿಂದಾನೇ ಇರುತ್ತೆ, ಇನ್ಕ್ಲೂಡಿಂಗ್ ನಮ್ಮ ಆಲೋಚನೆಗಳು, ನಮ್ಮ ಎಮೋಷನ್ಸ್ ಹಾಗೂ ನಮ್ಮ ಪ್ರಾಬ್ಲಮ್ಸ್. ಇವೆಲ್ಲವೂ ಕೂಡ ನಾವು ಏನೋ ಅಂತ ತಿಳ್ಕೊಂಡಿರ್ತೀವಿ, ಬಟ್ ಇವೆಲ್ಲವೂ ಕೂಡ ಎನರ್ಜಿಯಿಂದಾನೇ ತುಂಬಿರುತ್ತೆ. ಆದ್ರೆ ತುಂಬಾ ಜನ ಏನ್ ಮಾಡ್ತಾರೆ ಅಂದ್ರೆ ಅವರು ನೆಗೆಟಿವಿಟಿ ಕಡೆನೆ ಜಾಸ್ತಿ ಆಲೋಚನೆಯನ್ನ ಮಾಡ್ತಾರೆ, ನೆಗೆಟಿವ್ ಆಲೋಚನೆಗಳನ್ನ ಜಾಸ್ತಿ ಥಿಂಕ್ ಮಾಡ್ತಾರೆ, ಸೊಲ್ಯೂಷನ್ ಕಡೆ ಜಾಸ್ತಿ ಫೋಕಸ್ ನ ಕೊಡೋದಿಲ್ಲ. ಏನಾಗ್ಬಿಡುತ್ತೋ ಏನೋ ಅಂತ ಯಾವಾಗ್ಲೂ ಭಯದಿಂದ ಇರ್ತಾರೆ. ಸೊ ಇದೇನ್ ಮಾಡುತ್ತೆ ಅಂದ್ರೆ ಯೂನಿವರ್ಸ್ ಎನರ್ಜಿ ನಮ್ಮ ದೇಹದಲ್ಲಿ ಹಾಗೂ ನಮ್ಮ ಮನಸ್ಸಿನಲ್ಲಿ ಫ್ಲೋ ಆಗೋದನ್ನ ಬ್ಲಾಕ್ ಮಾಡುತ್ತೆ. ಸೊ ಇವಾಗ ಒಂದು ಸೀಕ್ರೆಟ್ ನ ಹೇಳ್ತೀನಿ ಕೇಳಿ. ಈ ಯೂನಿವರ್ಸ್ ಅನ್ನೋದು ನಮ್ಮ ವೈಬ್ರೇಷನ್ಸ್ ಗೆ ರೆಸ್ಪಾಂಡ್ ಮಾಡ್ತಿರುತ್ತೆ, ನಮ್ಮ ಮಾತುಗಳಿಗೆ ಅಲ್ಲ ಹಾಗೂ ನಮ್ಮ ಭಾಷೆಗೆ ಅಲ್ಲ, ನಮ್ಮ ವೈಬ್ರೇಷನ್ಸ್ ಗೆ ಅದು ರೆಸ್ಪಾಂಡ್ ಮಾಡ್ತಿರುತ್ತೆ. ನೀವು ಯಾವಾಗ ಈ ಯೂನಿವರ್ಸ್ ಎನರ್ಜಿ ಜೊತೆ ಅಲೈನ್ ಆಗಿ ಇರ್ತೀರಾ, ಯೂನಿವರ್ಸ್ ಜೊತೆ ಒಂದಾಗಿರ್ತೀರಾ, ಅವಾಗ ನಿಮ್ಮ ಪ್ರಾಬ್ಲಮ್ಸ್ ಆಟೋಮೆಟಿಕ್ ಆಗಿ ಅದಾಗದೆ ಎಲ್ಲವೂ ಕೂಡ ಸಾಲ್ವ್ ಆಗ್ತವೆ. ಸೊ ಇವಾಗ ಒಂದು ಚಿಕ್ಕ ಟೆಕ್ನಿಕ್ ನ ಪ್ರಾಕ್ಟಿಕಲ್ ಆಗಿ ಮಾಡಿ ನೋಡೋಣ. ಈ ವಿಡಿಯೋನ ನೀವು ನೋಡೋದಷ್ಟೇ ಅಲ್ಲ, ನೀವು ಇವಾಗ ಕಣ್ ಮುಚ್ಕೊಂಡು ನಾ ಹೇಳೋದನ್ನ ಫಾಲೋ ಆಗಿ. ಸೊ ಈ ಮ್ಯೂಸಿಕ್ ನ ಅಬ್ಸರ್ವ್ ಮಾಡಿ. ನಿಧಾನಕ್ಕೆ ನಿಮ್ಮ ಕಣ್ಣುಗಳನ್ನ ಮುಚ್ಚಿ ನಿಧಾನಕ್ಕೆ ಬ್ರೀತ್ ಇನ್ ಬ್ರೀತ್ ಔಟ್ ಮಾಡಿ. ನಿಮ್ಮ ಸುತ್ತಲೂ ಪ್ರಶಾಂತವಾದ ವಾತಾವರಣ ಇದೆ. ನಿಧಾನಕ್ಕೆ ಉಸಿರನ್ನ ಒಳಗೆ ತೆಗೆದುಕೊಂಡು ನಿಧಾನಕ್ಕೆ ಆಚೆ ಬಿಡಿ. ಅಂಡ್ ಇವಾಗ ವಿಜುವಲೈಸ್ ಮಾಡಿ, ನಿಮ್ಮ ಸುತ್ತಲೂ ಈ ಪ್ರಪಂಚ ಶಕ್ತಿ ಬಿಳಿ ಬೆಳಕಿನ ಕಣಗಳಲ್ಲಿ ಇದೆ. ಆ ಬ್ರೈಟ್ ಕಾಸ್ಮಿಕ್ ಎನರ್ಜಿ, ಬಿಳಿ ಬೆಳಕಿನ ಕಣಗಳಲ್ಲಿ ಇರುವಂತಹ ಪ್ರಪಂಚ ಶಕ್ತಿ, ವಿಶ್ವಶಕ್ತಿ ನಿಮ್ಮ ಹಣೆಯ ಮಧ್ಯಭಾಗದಿಂದ ನಿಮ್ಮ ದೇಹದ ಒಳಗಡೆ ಫ್ಲೋ ಆಗ್ತಿದೆ. ಇಮ್ಯಾಜಿನ್ ಮಾಡಿ, ಹಾಗೆ ಫ್ಲೋ ಆಗ್ತಾನೇ ಇದೆ. ಎಸ್ ಎಸ್ ಇವಾಗ ನಿಧಾನಕ್ಕೆ ನಿಮ್ಮ ಎರಡು ಕೈಗಳನ್ನ ರಬ್ ಮಾಡಿ ನಿಮ್ಮ ಕಣ್ಣಿಗೆ ಇಟ್ಕೊಳ್ಳಿ. ಇವಾಗ ನಿಧಾನಕ್ಕೆ ಕಣ್ಣನ್ನು ಓಪನ್ ಮಾಡಿ. ನೋಡಿ ಗೈಸ್, ಇಲ್ಲಿ ತುಂಬಾ ಜನಕ್ಕೆ ಈ ಎನರ್ಜಿ ಅನ್ನೋದು ಫೀಲ್ ಆಗಿರಬಹುದು.
ಅಥವಾ ತುಂಬಾ ಜನಕ್ಕೆ ನೀವು ಕಣ್ಣು ಮುಚ್ಚಿ ಬ್ರೀತ್ ಇನ್ ಬ್ರೀತ್ ಔಟ್ ಮಾಡ್ಬೇಕಾದ್ರೆ ನಿಮ್ಮ ಪ್ರಾಬ್ಲಮ್ಸ್ ಅನ್ನೋದು ನೆನಪಾಗ್ತಿರ್ಬೋದು. ಸೊ ಯಾರ್ಯಾರಿಗೆ ಎನರ್ಜಿ ಅನ್ನೋದು ಫ್ಲೋ ಆಗೋದು ಫೀಲ್ ಆಗಿದೆ ಅವರು ಪಾಸಿಟಿವಿಟಿಗೆ ಒಂದೇ ಒಂದು ಹೆಜ್ಜೆ ಹಿಂದೆ ಇದ್ದೀರಾ ಅಷ್ಟೇ. ಸೊ ನೀವು ತುಂಬಾ ಬೇಗನೆ ಪಾಸಿಟಿವ್ ಲೈಫ್ ನ ಅಟ್ರಾಕ್ಟ್ ಮಾಡ್ತೀರಿ ಅಂತ ಹೇಳ್ತೀನಿ. ಯಾರಿಗೆ ನಿಮ್ಮ ಪ್ರಾಬ್ಲಮ್ಸ್ ಎಲ್ಲ ನಿಮಗೆ ನೀವು ಧ್ಯಾನಕ್ಕೆ ಕೂತ್ಕೊಂಡಾಗ ಕಾಣಿಸ್ಕೊಂಡಿದಾವೋ, ಸೊ ನೀವು ಡೋಂಟ್ ವರಿ, ಈ ವಿಡಿಯೋದಲ್ಲಿ ಹೇಳಿರುವಂತಹ ನೆಕ್ಸ್ಟ್ ಸ್ಟೆಪ್ಸ್ ನ ನೀವು ಫಾಲೋ ಆಗಿ ಖಂಡಿತ ಈ ಸ್ಟೆಪ್ಸ್ ನ ನಿಮ್ಮ ದಿನನಿತ್ಯ ಜೀವನದಲ್ಲಿ ಅಳವಡಿಸ್ಕೊಳ್ಳಿ, ನಿಮ್ಮ ಪ್ರಾಬ್ಲಮ್ ಇಂದ ಆಚೆ ಬರ್ತೀರಾ. ಸ್ಟೆಪ್ ನಂಬರ್ 2, ಶಿಫ್ಟ್ ಯುವರ್ ಫ್ರೀಕ್ವೆನ್ಸಿ. ನಿಮ್ಮ ಫ್ರೀಕ್ವೆನ್ಸಿಯನ್ನ ಶಿಫ್ಟ್ ಮಾಡಬೇಕು, ನೆಗೆಟಿವ್ ಟು ಪಾಸಿಟಿವ್ ನ. ಸೊ ಇಲ್ಲಿ ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ ಏನಂದ್ರೆ ಹಾಗೂ ಸೀಕ್ರೆಟ್ ಏನಂದ್ರೆ, ನಿಮಗೆ ಯಾವುದೇ ಒಂದು ಪ್ರಾಬ್ಲಮ್ಗೆ ಸೊಲ್ಯೂಷನ್ ಬೇಕು ಅಥವಾ ಯಾವುದೋ ಒಂದು ನಿಮಗೆ ಹಣ ಆಗಿರ್ಬೋದು ಅಥವಾ ಯಾವುದೋ ಒಂದು ಲೈಫ್ ಅಲ್ಲಿ ಕೆಲಸ ಆಗ್ಬೇಕು, ಅದು ಅಟ್ರಾಕ್ಟ್ ಆಗ್ಬೇಕು ಅಂತಿದ್ರೆ ಫಸ್ಟ್ ನಿಮ್ಮ ಎನರ್ಜಿಯನ್ನ ನೀವು ಹೈ ಮಾಡ್ಕೋಬೇಕು. ನೀವೇನಾದ್ರೂ ಲೋ ಎನರ್ಜಿಲಿ ಇದ್ರೆ, ಲೋ ಎನರ್ಜಿ ಮೀನ್ಸ್ ನೀವು ಯಾವಾಗ್ಲೂ ಭಯದಿಂದ, ದುಃಖ, ಸಾವು, ಚಿಂತನೆ, ನಿನ್ನೆ ನಾಳೆ ಈ ರೀತಿ ಆಲೋಚನೆಗಳಿಂದ, ಭಯದಿಂದ ನೀವು ಕೂಡಿ ಲೋ ಎನರ್ಜಿ ಫ್ರೀಕ್ವೆನ್ಸಿಲಿ ಇದ್ರೆ ನೀವು ಯಾವ್ದನ್ನ ಕೂಡ ಅಟ್ರಾಕ್ಟ್ ಮಾಡಲ್ಲ. ನೀವು ಕೇವಲ ಸ್ಟ್ರಗಲ್ಸ್ ನ, ನಿಮ್ಮ ಲೈಫ್ ಅಲ್ಲಿ ಇರುವಂತಹ ಪ್ರಾಬ್ಲಮ್ಸ್ ನ ನೀವು ಅಟ್ರಾಕ್ಟ್ ಮಾಡ್ತೀರಾ. ಸೊ ನೀವು ಯಾವಾಗ್ಲೂ ಲೋ ಎನರ್ಜಿಲಿ ಇರ್ತೀರಾ ಅಂದ್ರೆ ನೀವು ಅದನ್ನೇ ಫೀಲ್ ಮಾಡ್ತಿರ್ತೀರಾ. ನೀವೇನ್ ಫೀಲ್ ಮಾಡ್ತೀರಾ ಅದನ್ನೇ ಅಟ್ರಾಕ್ಟ್ ಮಾಡ್ತೀರಾ. ನಿಮಗೆ ಒಂದು ವಿಷಯ ಕ್ಲಾರಿಟಿ ಆಯ್ತು, ನಿಮ್ಮ ಲೈಫ್ ಅಲ್ಲಿ ಎಲ್ಲಾ ಪ್ರಾಬ್ಲಮ್ ಸಾಲ್ವ್ ಆಗ್ಬೇಕು ಅಂದ್ರೆ, ನೀವೇನಾದ್ರೂ ಒಂದು ಅಟ್ರಾಕ್ಟ್ ಮಾಡ್ಬೇಕು ಅಂದ್ರೆ, ಸೊ ನೀವೇನ್ ಮಾಡ್ಬೇಕು, ನಿಮ್ಮ ಎನರ್ಜಿಯನ್ನ ಹೈ ಮಾಡ್ಕೋಬೇಕು ಅನ್ನೋದು ನಿಮ್ಗೆ ಗೊತ್ತಾಯ್ತು. ಸೊ ಇವಾಗ ಅದನ್ನ ಯಾವ ರೀತಿ ಹೈ ಮಾಡ್ಕೋಬೇಕು, ಹೌ ಟು ಶಿಫ್ಟ್ ಯುವರ್ ಎನರ್ಜಿ ಇನ್ಸ್ಟೆಂಟ್ಲಿ. ನೋಡಿ ಸ್ನೇಹಿತರೆ, ನಮ್ಮ ಎನರ್ಜಿಯನ್ನ ಲೋ ಇಂದ ಹೈ ಮಾಡ್ಕೊಳ್ಳೋದಕ್ಕೆ ತುಂಬಾ ದಾರಿಗಳಿದಾವೆ. ಅವು ತುಂಬಾ ಸ್ಲೋ ಪ್ರಾಸೆಸ್ ಅಲ್ಲಿ ಆಗ್ಬೇಕು, ಬಟ್ ಇನ್ಸ್ಟೆಂಟ್ಲಿ ನಮಗೆ ಆಗ್ಬೇಕು. ನಮಗೆ ಸಡನ್ ಆಗಿ ಇವಾಗ ಈ ಪ್ರಾಬ್ಲಮ್ ಇಂದ ಆಚೆ ಬರಬೇಕು ಅಂದ್ರೆ, ಸೊ ನೀವು ಮಾಡಬೇಕಾಗಿರೋದು ಫಸ್ಟ್ ಗ್ರಾಟಿಟ್ಯೂಡ್ ನ ನೀವು ಪ್ರಾಕ್ಟೀಸ್ ಮಾಡಿ. ಫಸ್ಟ್ ನೀವು ಹೇಳ್ಬೇಕಾಗಿರೋದು ಥ್ಯಾಂಕ್ ಯು ಯೂನಿವರ್ಸ್. ಈ ರೀತಿ ಪವರ್ಫುಲ್ ಸೀಕ್ರೆಟ್ ಟೆಕ್ನಿಕ್ಸ್ ಇಂದ ಕೂಡಿರುವಂತಹ ವಿಡಿಯೋ ನನಗೆ ಸಿಕ್ಕಿದ್ದಕ್ಕೆ ಥ್ಯಾಂಕ್ ಯು ಯೂನಿವರ್ಸ್ ಅಂತ ಆ ಯೂನಿವರ್ಸ್ಗೆ ನಿಮ್ಮ ಮನಸ್ಸಿನಲ್ಲೇ ಥ್ಯಾಂಕ್ ಯು ಹೇಳಿ. ಸದ್ಯಕ್ಕೆ ನಿಮ್ಮ ಲೈಫ್ ಅಲ್ಲಿ ಏನೇನಿದೆ ಅದಕ್ಕೆ ಥ್ಯಾಂಕ್ ಯು ಹೇಳಿ. ಪಾಸಿಟಿವ್ ಆಗಿ ಏನೇನಿದೆ, ಎಕ್ಸಾಂಪಲ್ ಈ ಸೊಲ್ಯೂಷನ್ ವಿಡಿಯೋ ಬಂದಿದೆ, ಥ್ಯಾಂಕ್ ಯು ಅಂತ ಯೂನಿವರ್ಸ್ ಹೇಳಿ. ಸೆಕೆಂಡ್ ಒನ್ ಏನಂದ್ರೆ ಅಫರ್ಮೇಷನ್ಸ್. ನೀವು ಯಾವಾಗ್ಲೂ ನಿಮ್ಮ ಪ್ರಾಬ್ಲಮ್ಸ್ ಬಗ್ಗೆ ಮಾತಾಡ್ತಿದ್ರೆ ಪ್ರಾಬ್ಲಮ್ಸ್ ನೇ ಅಟ್ರಾಕ್ಟ್ ಮಾಡ್ತೀರಾ. ಸೊ ನೀವು ಪಾಸಿಟಿವ್ ವರ್ಡ್ಸ್ ನ, ಪಾಸಿಟಿವ್ ಪದಗಳನ್ನ ನೀವು ಮಾತನಾಡಿ, ಪಾಸಿಟಿವ್ ಆಗಿ ಮಾತನಾಡಿ. ನಾನು ತುಂಬಾ ಶಕ್ತಿವಂತನು ಅಂತ ನೀವು ಪಾಸಿಟಿವ್ ಆಗಿ ಮಾತಾಡಿ, ಐ ಆಮ್ ಪವರ್ಫುಲ್ ಅಂತ. ಸೊ ಅವಾಗ ಏನ್ ಮಾಡುತ್ತೆ, ಆ ನಿಮ್ಮ ಮಾತಿಗೆ, ಆ ನಿಮ್ಮ ಭಾವನೆಗೆ ಈ ಯೂನಿವರ್ಸ್ ಅನ್ನೋದು ಸಪೋರ್ಟ್ ಮಾಡುತ್ತೆ, ನಿಮ್ಮನ್ನ ನೆಗೆಟಿವ್ ಇಂದ ಪಾಸಿಟಿವ್ ಮಾಡುತ್ತೆ. ಇನ್ನು ಥರ್ಡ್ ಪಾಯಿಂಟ್ ಏನಂದ್ರೆ ಮೆಡಿಟೇಷನ್ ಮಾಡಿ. ಸೈಲೆಂಟ್ ಆಗಿ ಒಂದ್ ಕಡೆ ಪ್ರಶಾಂತವಾದ ಪ್ರದೇಶದಲ್ಲಿ ಕೂತ್ಕೊಳ್ಳಿ. ನಾ ಅವಾಗ್ಲೇ ಹೇಳ್ದಂಗೆ ಕಣ್ಮುಚ್ಕೊಂಡು ಒಂದು 5 ಸಾರಿ ನಿಧಾನಕ್ಕೆ ಬ್ರೀತ್ ಇನ್ ಬ್ರೀತ್ ಔಟ್ ಮಾಡಿ. ನಿಮ್ಮ ಸುತ್ತಲೂ ಯೂನಿವರ್ಸ್ ಎನರ್ಜಿ ಇರೋ ರೀತಿ, ಬೆಳಕಿನ ಕಣಗಳು ಇರೋ ರೀತಿ ವಿಜುವಲೈಸ್ ಮಾಡ್ಕೊಳ್ಳಿ. ಅದು ನಿಮ್ಮ ದೇಹದಲ್ಲಿ ಫ್ಲೋ ಆಗ್ತಿರೋ ರೀತಿ ವಿಜುವಲೈಸ್ ಮಾಡ್ಕೊಳ್ಳಿ. ಆ ವೈಬ್ರೇಷನ್ ನ ನೀವು ಫೀಲ್ ಆಗಿ, ಅದರಿಂದ ಕೂಡ ನೀವು ಲೋ ಫ್ರೀಕ್ವೆನ್ಸಿಯಿಂದ ಹೈ ಫ್ರೀಕ್ವೆನ್ಸಿಗೆ ಬರ್ತೀರಾ. ಸೊ ಇವಾಗ ನೀವು ಮನ್ಸಿನಲ್ಲೇ ಹೇಳ್ಕೊಳ್ಳಿ, ಐ ಟ್ರಸ್ಟ್ ದ ಯೂನಿವರ್ಸ್, ಸೊಲ್ಯೂಷನ್ಸ್ ಆರ್ ಕಮಿಂಗ್. ನಾನು ಯೂನಿವರ್ಸ್ ನ ನಂಬುತ್ತಿದ್ದೇನೆ, ನನ್ನ ಎಲ್ಲಾ ಸಮಸ್ಯೆಗಳಿಗೂ ಸೊಲ್ಯೂಷನ್ಸ್ ನ ಯೂನಿವರ್ಸ್ ಕೊಡ್ತಿದೆ. ಈ ರೀತಿ ಮನಸ್ಸಿನಲ್ಲೇ ಹೇಳ್ಕೊಳ್ಳಿ. ಅದನ್ನ ನಂಬಿ ಖಂಡಿತ ಯೂನಿವರ್ಸ್ ನಿಮ್ಮ ಜೀವನದಲ್ಲಿ ಮ್ಯಾಜಿಕ್ ನ ಕ್ರಿಯೇಟ್ ಮಾಡುತ್ತೆ. ಸ್ಟೆಪ್ ನಂಬರ್ 3, ಆಸ್ಕ್ ದ ಯೂನಿವರ್ಸ್ ಫಾರ್ ಹೆಲ್ಪ್. ಯೂನಿವರ್ಸ್ ನ ನೀವು ಕೇಳಿ, ಅದಕ್ಕೆ ಸಹಾಯ ಮಾಡಿ ಅಂತ ನೀವು ಕೇಳ್ಬೇಕು. ಅದನ್ನ ಪೇರೆಂಟ್ಸ್ಗೆ ನಾವು ಯಾವ ರೀತಿ ಕೇಳ್ತೀವಿ, ನಂಗೆ ಅದು ಬೇಕು ಇದು ಬೇಕು ಅಂತ. ಸೊ ಯೂನಿವರ್ಸ್ಗೂ ನೀವು ನನಗೆ ಈ ರೀತಿ ಪ್ರಾಬ್ಲಮ್ ಇದೆ, ನಂಗೆ ಸೊಲ್ಯೂಷನ್ ಕೊಡು ಅಂತ ನೀವು ಕೇಳಬೇಕು. ಸೊ ಯೂನಿವರ್ಸ್ ಯಾವಾಗ್ಲೂ ಕೇಳಿಸ್ಕೊಳ್ಳೋದಕ್ಕೆ ಸಿದ್ಧವಾಗಿನೇ ಇರುತ್ತೆ, ಬಟ್ ನೀವು ಕೇಳೋದೊಂದೇ ಬಾಕಿ ಅಷ್ಟೇ ಇರೋದು. ಸೊ ಯೂನಿವರ್ಸ್ಗೆ ಯಾವ ರೀತಿ ನಾವು ಕೇಳಬೇಕು ಅಂದ್ರೆ, ನಾನು ನನ್ನ ಜೀವನದಲ್ಲಿ ಅಳವಡಿಸಿಕೊಂಡ ಒಂದು ಟೆಕ್ನಿಕ್ ನ ಹೇಳ್ಕೊಡ್ತೀನಿ. ನನಗೆ ಇವಾಗ ಈ ಪ್ರಾಬ್ಲಮ್ ಇದೆ ಅಂತ ಇಟ್ಕೊಳ್ಳಿ, ಒಂದು ಬ್ಲೂ ಪೆನ್ ನ ತಗೊಳ್ಳಿ, ವೈಟ್ ಬ್ಲಾಂಕ್ ಪೇಪರ್ ನ ತಗೊಳ್ಳಿ, ಅದರಲ್ಲಿ ಬರೀರಿ. ಇವಾಗ ಫಾರ್ ಎಕ್ಸಾಂಪಲ್ ನನಗೆ ಫೈನಾನ್ಷಿಯಲ್ ಪ್ರಾಬ್ಲಮ್ ಇದೆ ಅಂದ್ರೆ ಐ ಹ್ಯಾವ್ ಫೈನಾನ್ಷಿಯಲ್ ಪ್ರಾಬ್ಲಮ್ ಅಂತ ಬರೀರಿ. ಇದು ನಿಮ್ ಪ್ರಾಬ್ಲಮ್ ಆಯ್ತು. ಕೆಳಗಡೆ ಬರೀರಿ ಐ ಆಮ್ ಅಟ್ರಾಕ್ಟಿಂಗ್ ಮನಿ ಈಸಿಲಿ. ಅಲ್ಲಿ ನೀವು ಪ್ರಾಬ್ಲಮ್ ಹೇಳಿದ್ರಿ, ಇಲ್ಲಿ ನಾನು ಮನಿನ ಅಟ್ರಾಕ್ಟ್ ಮಾಡ್ತೀನಿ ಅಂತಾನು ಹೇಳಿದ್ರಿ. ಇಲ್ಲಿ ಏನಾಯ್ತು, ನಿಮ್ಮಲ್ಲಿರುವಂತಹ ನೆಗೆಟಿವ್ ಫ್ರೀಕ್ವೆನ್ಸಿ ಅನ್ನೋದು ಆಚೆ ಹೋಗುತ್ತೆ, ಯೂನಿವರ್ಸ್ ಅಲ್ಲಿ ಇರುವಂತಹ ಪಾಸಿಟಿವ್ ಫ್ರೀಕ್ವೆನ್ಸಿ ಅನ್ನೋದು ನಿಮ್ಮಲ್ಲಿ ಬರುತ್ತೆ. ಇವಾಗ 3ನೇ ಪಾಯಿಂಟ್ ಏನು ಅಂದ್ರೆ, ನೀವೇನ್ ಮಾಡಿದ್ರಿ, ನಿಮ್ ಪ್ರಾಬ್ಲಮ್ ನ ಬರೀದ್ರಿ. ಫಸ್ಟ್ ಅಲ್ಲಿ ಐ ಹ್ಯಾವ್ ಫೈನಾನ್ಷಿಯಲ್ ಪ್ರಾಬ್ಲಮ್ ಅಂತ, ಸೆಕೆಂಡ್ ಅಲ್ಲಿ ಐ ಆಮ್ ಅಟ್ರಾಕ್ಟಿಂಗ್ ಮನಿ ಈಸಿಲಿ ಅಂತ ಬರೀದ್ರಿ. ಸೊ 3ನೇದ್ ಏನ್ ಮಾಡಿ, ಯೂನಿವರ್ಸ್ ನ ಬಿಲೀವ್ ಮಾಡಿ. ಥ್ಯಾಂಕ್ ಯು ಯೂನಿವರ್ಸ್, ಐ ಬಿಲೀವ್ ಸೊಲ್ಯೂಷನ್ಸ್ ಆರ್ ಆನ್ ದಿ ವೇ. ಅಂದ್ರೆ ನಾನು ನಿನ್ನನ್ನ ನಂಬ್ತಿದ್ದೀನಿ, ನನಗೆ ಈ ಪ್ರಾಬ್ಲಮ್ಗೆ ಸೊಲ್ಯೂಷನ್ಸ್ ಬರ್ತಿದೆ, ಅದು ಬಂದೇ ಬರುತ್ತೆ ಅಂತ ನೀವು ನಂಬಿಕೆ ಇಟ್ಟಿದ್ದೀರಾ ಅಂತ ಅಲ್ಲಿ ಕೆಳಗಡೆ ಕ್ಲಿಯರ್ ಆಗಿ ಬರೀರಿ. ಈ ಟೆಕ್ನಿಕ್ ನ ನೀವು ಈ ವಿಡಿಯೋ ಮುಗಿದ ತಕ್ಷಣನೇ ಮಾಡಿ. ಸ್ಟೆಪ್ ನಂಬರ್ 4, ಲೆಟ್ ಗೋ ಅಂಡ್ ಟ್ರಸ್ಟ್ ದ ಯೂನಿವರ್ಸ್. ತುಂಬಾ ಜನ ಮಾಡುವಂತಹ ದೊಡ್ಡ ಮಿಸ್ಟೇಕ್ ಏನು ಅಂದ್ರೆ,
ಇವಾಗ ನಾವು ಯೂನಿವರ್ಸ್ ನ ಏನ್ ಬೇಕು, ನಾವು ಪ್ರಾಬ್ಲಮ್, ನಮ್ಗೆ ಹಣದ ಪ್ರಾಬ್ಲಮ್ ಇದೆ, ಓಕೆ ನಾ ಪ್ರಾಬ್ಲಮ್ ಇಂದ ಸಾಲ್ವ್ ಆಗ್ಬೇಕು ಅಂತ ಕೇಳ್ಬಿಟ್ವಿ. ಬಟ್ ಏನ್ ಮಾಡ್ತೀರಾ ನೀವು, ವರಿ ಮಾಡ್ತಿರ್ತೀರಾ ಅದ್ರ ಬಗ್ಗೆ. ನೀವು ಆಲ್ರೆಡಿ ಯೂನಿವರ್ಸ್ ನ ಕೇಳಿದೀರಾ, ಯಾವಾಗ ಬರುತ್ತೋ ಏನೋ, ಬರುತ್ತೋ ಇಲ್ವೋ, ಈ ರೀತಿ ನೆಗೆಟಿವ್ ಭಾವನೆಗಳಿಂದ ನೀವು ಫೀಲ್ ಮಾಡ್ತಾ ಇರ್ತೀರಾ, ವರಿ ಮಾಡ್ತಾ ಇರ್ತೀರಾ. ಹಾಗಿದ್ದಾಗ ನೀವು ಯೂನಿವರ್ಸ್ ನ ಯಾವ ರೀತಿ ಟ್ರಸ್ಟ್ ಮಾಡ್ದಂಗೆ? ಈ ಯೂನಿವರ್ಸ್ ನಿಮಗೆ ಯಾವಾಗ ಆ ಸೊಲ್ಯೂಷನ್ ಕೊಡುತ್ತೆ ಅಂದ್ರೆ, ಯಾವಾಗ ನಿಮಗೆ ಅಟ್ರಾಕ್ಟ್ ಮಾಡಿ ಕೊಡುತ್ತೆ ಅಂದ್ರೆ, ನೀವು ಯಾವಾಗ ಲೆಟ್ ಗೋ ಮಾಡ್ತೀರಾ ಅವಾಗ, ಅಂದ್ರೆ ಅದನ್ನ ಯಾವಾಗ ಕೈ ಬಿಟ್ಬಿಡ್ತೀರಾ. ನೀವು ಯೂನಿವರ್ಸ್ ನ ಕೇಳೋ ಜವಾಬ್ದಾರಿ ನೀವು ಕೇಳಿದೀರಾ, ಅದು ಸೊಲ್ಯೂಷನ್ ಬರುತ್ತೆ ಅಂತ ನೀವು ಅದನ್ನ ನಂಬಿದೀರಾ, ಬಿಟ್ಬಿಡ್ಬೇಕು, ಅದು ಬಂದೇ ಬರುತ್ತೆ. ನೀವು ಯಾವಾಗ ಅದನ್ನ ಬಿಡ್ತೀರಾ ಅವಾಗ ಸೊಲ್ಯೂಷನ್ ಬರುತ್ತೆ. ಸೊ ಇಲ್ಲಿ ಫಸ್ಟ್ ಪಾಯಿಂಟ್ ನೀವು ಅಳವಡಿಸ್ಕೋಬೇಕಾಗಿರೋದು, ಸ್ಟಾಪ್ ಓವರ್ ಥಿಂಕಿಂಗ್. ಬರ್ಕೊಳ್ಳಿ ಇದನ್ನ, ಸ್ಟಾಪ್ ಓವರ್ ಥಿಂಕಿಂಗ್. ಜಾಸ್ತಿ ಥಿಂಕ್ ಮಾಡಕ್ ಹೋಗ್ಬೇಡಿ. ಕೇವಲ ನೀವು ಯೂನಿವರ್ಸ್ ಎನರ್ಜಿ ಮೇಲೆ ನಂಬಿಕೆಯನ್ನ ಇಡಿ, ಬಲವಾದ ನಂಬಿಕೆಯನ್ನ ಇಡಿ, ಅದು ವರ್ಕ್ ಆಗೇ ಆಗುತ್ತೆ. ಸೆಕೆಂಡ್, ನಿಮ್ಮ ಫೋಕಸ್ ಅನ್ನ ಶಿಫ್ಟ್ ಮಾಡಿ. ಯಾವ್ದ್ರ ಕಡೆ ವರಿ ಮಾಡ್ಕೊಳಕ್ ಹೋಗ್ಬಿಡಿ. ಅದು ಆಲ್ರೆಡಿ ನಿಮಗೆ ಸೊಲ್ಯೂಷನ್ ಬಂದ್ರೆ, ಇವಾಗ ನಿಮ್ಗೆ ಫೈನಾನ್ಷಿಯಲ್ ಪ್ರಾಬ್ಲಮ್ ಇದೆ, ಒಂದು 10,000 ಬಂದ್ರೆ ನಿಮ್ಗೆ ಸಾಲ ತೀರುತ್ತೆ ಅಂತ ಇಟ್ಕೊಳ್ಳಿ. 10,000 ಬಂದ್ರೆ ನೀವು ಎಷ್ಟು ಖುಷಿಯಾಗಿರ್ತೀರಾ, ಎಷ್ಟು ಜಾಯ್ಫುಲ್ ಆಗಿರ್ತೀರಾ. ಆ ರೀತಿ ನಿಮ್ಮ ಫೋಕಸ್ ಅನ್ನ ಶಿಫ್ಟ್ ಮಾಡಿ, ವರಿಯಿಂದ ಜಾಯ್ಫುಲ್ ಕಡೆ. ಈ ಪಾಯಿಂಟ್ ಏನ್ ಮಾಡುತ್ತೆ, ಆ ಸೊಲ್ಯೂಷನ್ ಬರೋ ಪ್ರಾಸೆಸ್ ಏನಿರುತ್ತೆ. ಫಾರ್ ಎಕ್ಸಾಂಪಲ್, ಇವಾಗ ಒಂದು ವಾರದಲ್ಲಿ ನಿಮಗೆ 10,000 ಯೂನಿವರ್ಸ್ ಕಳಿಸ್ಕೊಡ್ಬೇಕು ಅಂತ ಡಿಸೈಡ್ ಆಗಿದೆ ಅಂದ್ರೆ, ನೀವು ಈ ರೀತಿ ವರಿಯಿಂದ ಪೀಸ್ಫುಲ್ ಕಡೆ ಶಿಫ್ಟ್ ಆದ್ರೆ ಅದು 2 ದಿನ ಅಥವಾ 3 ದಿನದಲ್ಲೇ ಕಳಿಸ್ಕೊಟ್ಬಿಡುತ್ತೆ. ಅಂದ್ರೆ ಎನರ್ಜಿ ಪ್ರಾಸೆಸ್ ಅನ್ನೋದು ತುಂಬಾ ಫಾಸ್ಟ್ ಆಗುತ್ತೆ. ಇದಾದ್ಮೇಲೆ ಏನಾಗುತ್ತೆ, 2 ಪಾಯಿಂಟ್ ನೀವು ಪಾಲಿಸಿದ ಮೇಲೆ 3ನೇ ಪಾಯಿಂಟ್ ಅಲ್ಲಿ ಯೂನಿವರ್ಸ್ ನಿಮಗೆ ಸೈನ್ ಅನ್ನೋದು ಕೊಡುತ್ತೆ, ಸಿಗ್ನಲ್ಸ್ ನ ಕೊಡುತ್ತೆ. ಯಾವ ರೀತಿ, ನೀವು ರಿಪೀಟೆಡ್ಲಿ 111 ಇರ್ಬೋದು, 22 ಇರ್ಬೋದು, 8888 ಇರ್ಬೋದು, 1111 ಇರ್ಬೋದು, ಈ ರೀತಿ ನೀವು ಅನ್ಕೊಳ್ದೇನೆ ನೋಡ್ತಿರ್ತೀರಾ. ಈ ಟೆಕ್ನಿಕ್ಸ್ ನ ನೀವು ಪಾಲಿಸಿದ ಮೇಲೆ ನೀವು ಕೇಳಿಕೊಂಡ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಬರ್ತಿದೆ ಅಂತ ನೀವು ಅರ್ಥ ಮಾಡ್ಕೊಳ್ಳಿ. ಸೊ ಇವಾಗ ಎಲ್ರು ಮನಸ್ಸಿನಲ್ಲೇ ಬಲವಾಗಿ ಅನ್ಕೊಳ್ಳಿ, ಐ ರಿಲೀಸ್ ಆಲ್ ಮೈ ವರೀಸ್. ನನ್ನ ಮನಸ್ಸಿನಲ್ಲಿ ಇರುವಂತಹ, ನನ್ನ ಭಾವನೆಯಲ್ಲಿ ಇರುವಂತಹ ಎಲ್ಲಾ ನನ್ನ ವರಿಗಳನ್ನ ನಾನು ಬಿಡುಗಡೆ ಮಾಡ್ತಿದ್ದೀನಿ, ರಿಲೀಸ್ ಮಾಡ್ತಿದ್ದೀನಿ ಅಂತ ಅನ್ಕೊಳ್ಳಿ. ಯೂನಿವರ್ಸ್ ಎಲ್ಲಾನು ಹ್ಯಾಂಡಲ್ ಮಾಡ್ತಿದೆ, ನನ್ನ ಜವಾಬ್ದಾರಿ ಏನೂ ಇಲ್ಲ, ಎಲ್ಲ ಯೂನಿವರ್ಸ್ ಜವಾಬ್ದಾರಿ ಇದೆ. ಸೊ ಹಾಗಿದ್ದಾಗ ನಾನು ಯಾಕೆ ವರಿ ಮಾಡ್ಕೋಬೇಕು ಅನ್ನೋ ಬಲವಾದ ದೃಢ ನಂಬಿಕೆಯನ್ನ ನಿಮ್ಮ ಮನಸ್ಸಿನಲ್ಲಿ ಕ್ರಿಯೇಟ್ ಮಾಡ್ಕೊಳ್ಳಿ. ದ 5 ಸೆಕೆಂಡ್ ಯೂನಿವರ್ಸಲ್ ಮ್ಯಾನಿಫೆಸ್ಟೇಷನ್ ಅಂತ ಇದು. ನಾನು ನನ್ನ ಲೈಫಲ್ಲಿ ತುಂಬಾ ಸಾರಿ ಇದನ್ನ ಅಳವಡಿಸ್ಕೊಂಡಿದ್ದೀನಿ. 5 ಸೆಕೆಂಡ್ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್. ಈ ಪ್ರಾಸೆಸ್ ಅಲ್ಲಿ ಇನ್ವಾಲ್ವ್ ಆಗಿ ಫೋನ್ ನ ಪಕ್ಕಕ್ಕಿಟ್ಟು ನಾ ಹೇಳೋದನ್ನ ಕೇಳಿಸ್ಕೊಳ್ಳಿ. ನಿಧಾನಕ್ಕೆ ನಿಮ್ಮ ಕಣ್ಣುಗಳನ್ನು ಮುಚ್ಚಿ, ನಿಮ್ಮ ಎಡಹಸ್ತವನ್ನ ನಿಮ್ಮ ಹೃದಯದ ಮೇಲೆ ಇಟ್ಕೊಳ್ಳಿ. ನಿಮ್ಮ ಬಲಹಸ್ತವನ್ನ ನಿಮ್ಮ ತೊಡೆಯ ಮೇಲೆ, ನಿಮ್ಮ ಅಂಗೈ ಆಕಾಶವನ್ನ ನೋಡ್ತಿರ್ಬೇಕು, ನಿಮ್ಮ ತೊಡೆಯ ಮೇಲೆ ಇಟ್ಕೊಳ್ಳಿ. ಇವಾಗ ನೀವು ವಿಜುವಲೈಸ್ ಮಾಡ್ಕೊಳ್ಳಿ, ಪ್ರಪಂಚ ಶಕ್ತಿ ನಿಮ್ಮ ಸುತ್ತಲೂ ಇದೆ, ಅದು ನಿಮ್ಮ ಒಳಗಡೆ ಬರ್ತಿದೆ, ಫ್ಲೋ ಆಗ್ತಿದೆ. ನಿಧಾನಕ್ಕೆ ಬ್ರೀತ್ ಇನ್ ಬ್ರೀತ್ ಔಟ್ ಮಾಡ್ತಾ ವಿಜುವಲೈಸ್ ಮಾಡಿ. ಇಮ್ಯಾಜಿನ್, ನಿಮ್ಮ ಎಲ್ಲ ಸಮಸ್ಯೆಗಳು ಆಲ್ರೆಡಿ ಸಾಲ್ವ್ ಆಗಿದ್ದಾವೆ. ಒಂದೇ ಒಂದು ಪ್ರಾಬ್ಲಮ್ ಕೂಡ ನಿಮ್ಮ ಜೀವನದಲ್ಲಿ ಇಲ್ಲ. ನಿಮ್ಮ ಹಣದ ಸಮಸ್ಯೆ ಇರಬಹುದು, ನಿಮ್ಮ ರಿಲೇಶನ್ಶಿಪ್ ಪ್ರಾಬ್ಲಮ್ ಇರಬಹುದು, ನಿಮ್ಮ ಬಿಸಿನೆಸ್ ಪ್ರಾಬ್ಲಮ್ ಇರಬಹುದು. ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯ ತೊಂದರೆ ಇದ್ರೂ ಕೂಡ ಅದು ಆಲ್ರೆಡಿ ಸಾಲ್ವ್ ಆಗಿದೆ. ಅದರಿಂದ ನೀವು ಮುಕ್ತರಾಗಿದ್ದೀರಾ. ಸೊ ಇವಾಗ ತುಂಬಾ ಡೀಪ್ ಆಗಿ ಫೀಲ್ ಮಾಡ್ಕೊಂಡು ಹೇಳಿ, ಥ್ಯಾಂಕ್ ಯು ಯೂನಿವರ್ಸ್, ಮೈ ಲೈಫ್ ಈಸ್ ಪರ್ಫೆಕ್ಟ್. ಈ ಯೂನಿವರ್ಸ್ಗೆ ಹೃದಯಪೂರ್ವಕ ಧನ್ಯವಾದಗಳು. ನನ್ನ ಜೀವನ ಪರ್ಫೆಕ್ಟ್ ಆಗಿದೆ. ಎಸ್, ಇದನ್ನ ಫೀಲ್ ಮಾಡಿ, ಅನುಭವಿಸಿ. ಇವಾಗ ನಿಮ್ಮ ಹೃದಯ ತುಂಬಾ ಆನಂದದಿಂದ ತುಂಬಿದೆ. ನಿಧಾನಕ್ಕೆ ನಿಮ್ಮ 2 ಕಣ್ಣುಗಳನ್ನು ಓಪನ್ ಮಾಡಿ, ಮುಗುಳ್ನಗೆಯನ್ನ ಸ್ಮೈಲ್ ಮಾಡಿ. ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯ ಪ್ರಾಬ್ಲಮ್ಸ್ ಇಲ್ಲ.
ಸೊ ಈ ವಿಡಿಯೋ ಆಗಿದ ತಕ್ಷಣ, ಈ ವಿಡಿಯೋ ಎಂಡ್ ಆಗಿದ ತಕ್ಷಣ ನೀವು ನೆಕ್ಸ್ಟ್ ಕೆಲಸ ಏನಂದ್ರೆ ಎಲ್ಲವನ್ನೂ ಕೈ ಬಿಟ್ಬಿಡಿ ನಿಮ್ಮ ಪ್ರಾಬ್ಲಮ್ಸ್ನ. ಲೈಫ್ ಈಸ್ ಬ್ಯೂಟಿಫುಲ್ ಗಾಯ್ಸ್. ಆಚೆ ನೋಡಿ, ಪ್ರಪಂಚ ಅನ್ನೋದು ತುಂಬಾ ಅದ್ಭುತವಾಗಿದೆ. ಜಸ್ಟ್ ಗೋ ಅಂಡ್ ಎಂಜಾಯ್ ಯುವರ್ ಡೇ. ನಿಮ್ಮ ದಿನವನ್ನ ನೀವು ಆನಂದಿಸಿ. ನಿನ್ನೆ ಚಿಂತೆಗಳಲ್ಲಿ, ನಾಳಿನ ಚಿಂತೆಗಳಲ್ಲಿ ಮುಳುಗೋಗ್ಬೇಡಿ. ಜೀವನ ಅನ್ನೋದು ಇವತ್ತಿದೆ, ಈ ಕ್ಷಣದಲ್ಲಿದೆ. ಅದನ್ನ ಅರ್ಥ ಮಾಡ್ಕೊಂಡು ಖುಷಿಯಿಂದ ಇರಿ. ನೀವು ಯಾವಾಗ ಖುಷಿಯಿಂದ ಇರೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ, ಆಟೋಮೆಟಿಕ್ ಆಗಿ ಎಲ್ಲಾನು ಅಟ್ರಾಕ್ಟ್ ಆಗುತ್ತೆ. ಸೊ ಗೈಸ್, ಈ ಟೆಕ್ನಿಕ್ ನ ಏನಿದೆ, ನೀವು ಪ್ರತಿದಿನ ಒಂದು 5 ನಿಮಿಷನಾದ್ರೂ ಈ ರೀತಿ ನೀವು ನಿಮಗೆ ನೀವೇ ಹೇಳ್ಕೊಂಡು ಒಂದು ಒಳ್ಳೆಯ ಮೆಡಿಟೇಷನ್ ಮ್ಯೂಸಿಕ್ ನ ಇಟ್ಕೊಂಡು ನೀವು ಪ್ರಾಕ್ಟೀಸ್ ಮಾಡಿ. ಅವಾಗ ತುಂಬಾ ಒಳ್ಳೆಯ ಫೀಲ್ ಬರುತ್ತೆ, ಒಳ್ಳೆಯ ಎನರ್ಜಿ ಬರುತ್ತೆ. ನಿಮ್ಮ ಲೋ ಫ್ರೀಕ್ವೆನ್ಸಿಯಿಂದ ಹೈ ಫ್ರೀಕ್ವೆನ್ಸಿಗೆ ಕರ್ಕೊಂಡು ಹೋಗುತ್ತೆ. ಸೊ ಈ ಎಲ್ಲಾ ಸ್ಟೆಪ್ಸ್ ನ ನೀವು ನೀಟಾಗಿ ನೋಟ್ಸ್ ಮಾಡಿ ಇಟ್ಕೊಳ್ಳಿ. ಪ್ರತಿನಿತ್ಯ ಅದನ್ನ ನೋಡಿ ಅದನ್ನ ಪ್ರಾಕ್ಟೀಸ್ ಮಾಡೋದಕ್ಕೆ ನೀವು ಅಭ್ಯಾಸ ಮಾಡ್ಕೊಳ್ಳಿ. ಯೂನಿವರ್ಸ್ ಜೊತೆ ತುಂಬಾ ಈಸಿಯಾಗಿ ಕನೆಕ್ಟ್ ಆಗ್ಬಿಡ್ತೀರಾ. ನೀವು ನಿಜವಾಗ್ಲೂ ಈ ಪ್ರಾಸೆಸ್ ಅಲ್ಲಿ ಇನ್ವಾಲ್ವ್ ಆಗಿದ್ರೆ, ಯೂನಿವರ್ಸ್ ಮೇಲೆ ನಂಬಿಕೆ ಇದ್ರೆ, ಕೆಳಗಡೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಐ ಟ್ರಸ್ಟ್ ದ ಯೂನಿವರ್ಸ್ ಅಂತ ನೀವು ಕಾಮೆಂಟ್ ಮಾಡಿ. ಆ ರೀತಿ ಕಾಮೆಂಟ್ ಮಾಡಿದ್ರೆ ನೀವು ನಿಜವಾಗ್ಲೂ ನಿಮ್ಮ ಲೈಫ್ ಅಲ್ಲಿ ಮಿರಾಕಲ್ಸ್ ನ ಅಟ್ರಾಕ್ಟ್ ಮಾಡ್ತೀರಾ. ಈ ವಿಡಿಯೋ ನಿಮಗೆ ಸ್ವಲ್ಪನಾದ್ರೂ ಹೆಲ್ಪ್ ಆಗಿದ್ರೆ ಲೈಕ್ ಮಾಡಿ. ಯಾರ್ಯಾರು ತುಂಬಾ ಸಮಸ್ಯೆಯಲ್ಲಿ ಇದ್ದಾರೆ ಅವರಿಗೆ ಈ ವಿಡಿಯೋವನ್ನ ಶೇರ್ ಮಾಡಿ. ಹಾಗೇನೆ ಇದೇ ರೀತಿ ಒಳ್ಳೆಯ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಇರುವ ಬೆಲ್ ಐಕಾನ್ ಆನ್ ಮಾಡ್ಕೊಳ್ಳಿ. ಇದು ಸ್ನೇಹಿತರೆ ಇವತ್ತಿನ ವಿಡಿಯೋ. ಮತ್ತೊಂದಿನ ಮತ್ತೊಂದು ಹೊಸ ಟಾಪಿಕ್ ಜೊತೆ ನಿಮ್ಮ ಮುಂದೆ ಇರ್ತೀನಿ, ನಿಮ್ಮ ಸಹೋದರ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಜೈ ಹಿಂದ್.